ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಹೋಟೆಲ್ ತೋರಿಸಿದ್ದಾರೆ ಅಂದ್ಕೊಂಡಿದ್ದೀರಾ. ನಾವಿವತ್ತು ಫನ್ ವರ್ಲ್ಡ್ಗೆ ಹೋಗ್ತಿದ್ದೀವಿ. ಸೊ ಮನೇಲಿ ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಶ್ರೀ ವಿಷ್ಣು ಪಾರ್ಕ್ಗೆ ಬಂದ್ವಿ. ಇದಿರೋದು ಸಿಂಗನಾಯಕನಹಳ್ಳಿಯಲ್ಲಿ. ಸಿಂಗನಾಯಕನಹಳ್ಳಿ ಯಾರಿಗೆಲ್ಲ ಗೊತ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಹೋಗಿ ಟಿಫನ್ ಎಲ್ಲ ತಗೊಂಡ್ವಿ. ಸಾರಿ, ಸ್ವಲ್ಪ ಫುಡ್ ನನ್ನ ಮಕ್ಕಳು ಚೆಲ್ಬಿಟ್ಟಿದ್ದಾರೆ. ನನ್ನ ಇನ್ನೊಂದು ಮಿಸ್ಟೇಕ್ ಏನು ಗೊತ್ತಾ, ಅಂದ್ಕೊಂಡಿರ್ತೀನಿ ಇವತ್ತಿನ ಡೇ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ವಿಡಿಯೋ ಮಾಡಬೇಕು ಅಂತ, ಬಟ್ ಜ್ಞಾಪಕನೇ ಬರೋದಿಲ್ಲ ನನಗೆ. ಫೈನಲಿ ಟಿಫನ್ ತಿಂದಿದ್ದಾಯಿತು. ಟಿಫನ್ ಎಲ್ಲ ತಿಂದಾದ್ಮೇಲೆ ನನ್ನ ಮಗಳಿಗೆ ಜ್ಯೂಸ್ ಇರಲೇಬೇಕು, ಕೇಳ್ತಾಳೆ ಅವಳು ವಾಟರ್ ಮಿಲನ್ ಜ್ಯೂಸ್ನ. ನಾವು ಈಗ ಹೊರಡ್ತಿದ್ದೀವಿ. ಸೊ ಗೊತ್ತಲ್ವಾ, ಬೆಂಗಳೂರಿನ ಟ್ರಾಫಿಕಲ್ಲಿ ಅಷ್ಟು ಬೇಗ ನಾವು ಹೋಗೋದಕ್ಕಾಗೋದಿಲ್ಲ. ನಾವು ಮಾರ್ನಿಂಗ್ ಒಂದು 11ಗೆ ಮನೆ ಬಿಟ್ವಿ. ವಿಡಿಯೋ ಕೊನೆ ತನಕ ನೋಡಿ, ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಯಾವ್ಯಾವ ಗೇಮ್ಸ್ ಇರುತ್ತೆ, ವಾಟರ್ ಗೇಮ್ಸ್ ಟೈಮಿಂಗ್ ಎಷ್ಟು ಎಲ್ಲನೂ ಹೇಳ್ತೀನಿ. ಸೊ ನಾವು ಹೋಗಿದ್ದು ಸಂಡೇ ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿ ಇರುತ್ತೆ. ವೀಕ್ ಡೇಸ್ಗಿಂತಲೂ ವೀಕೆಂಡ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಾದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ನಮಗೆ ಗೊತ್ತಿರಲಿಲ್ಲ, ನಾವು ಅಲ್ಲೇ ಹೋಗಿ ಆಫ್ಲೈನಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿದ್ದು ನಾವು. ಸೊ ಫೈನಲಿ ಬಂದ್ವಿ. ನೋಡಿ ಎಷ್ಟೊಂದು ಕಾರ್ಸ್ ಎಲ್ಲ ಇದೆ, ಫುಲ್ ಜನ ಇದ್ರು. ನಾವು ಇದೇ ಫಸ್ಟ್ ಟೈಮ್ ಬರ್ತಿರೋದು, ನೋಡೋಣ ಹೇಗಿರುತ್ತೆ ಏನು ಅಂತ. ನೋಡಿ ಫನ್ ವರ್ಲ್ಡ್ಗೆ ಎಂಟ್ರಿ ಹಾಕಿ ನನ್ನ ಮಕ್ಕಳಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿತ್ತು. ಹೊರಗಡೆ ಎಂಟರ್ ಆಗಿದ ತಕ್ಷಣ ಕೈಗೆ ಬ್ಯಾಂಡ್ ಹಾಕ್ತಾರೆ. ನಾವಂತೂ ಫುಲ್ ಎಕ್ಸೈಟ್ ಆಗಿದ್ದೀವಿ ಗೇಮ್ಸ್ ಎಲ್ಲ ಆಡೋದಕ್ಕೆ. ನೋಡೋಣ ಬನ್ನಿ ಒಳಗಡೆ ಎಲ್ಲ ಹೇಗಿರುತ್ತೆ ಏನು ಅಂತ. ಅಲ್ಲಿ ಹೋಗಿದ ತಕ್ಷಣ ನಮಗೆ ಗೇಮ್ಸ್ ಆಡಬೇಕಾದ್ರೆ ಜೋಶಲ್ಲಿ ಕಿರ್ಚ್ತಾರೆ ಅಲ್ವಾ, ಅವ್ರು ಕಿರ್ಚೋದನ್ನು ನೋಡಿ ನಾವು ಯಾವಾಗಪ್ಪ ಗೇಮ್ಸ್ ಆಡ್ತೀವಿ ಅನ್ಸ್ಬಿಟ್ಟಿತ್ತು. ಇಲ್ಲಿ ನೋಡಿ ಇವರೆಲ್ಲ ಹೇಗೆ ಕಿರ್ಚ್ತಾ ಇದ್ದಾರೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಭಯ ಆ ಥರ ಗೇಮ್ಸ್ ಆಡೋಕ್ಕೆ. ನನಗೇನಿದ್ರು ಸಿಂಪಲ್ ಗೇಮ್ಸ್ ಇಷ್ಟ. ಇಲ್ಲಿ ನೋಡಿ ವಾಟರ್ ಪಾರ್ಕ್ಗೆ ಬಂದ್ವಿ. ಇಲ್ಲಂತೂ ಫುಲ್ ಸೈಕಾಗಿತ್ತು. ಸಾಂಗ್ಸ್ ಎಲ್ಲ ಕೇಳ್ತಿದ್ರೆ ಅಲ್ಲೇ ಡ್ಯಾನ್ಸ್ ಮಾಡೋಣ ಅನಿಸಿತ್ತು. ವಿತ್ ಸಾಂಗ್ಸ್ ಇರೋ ವಿಡಿಯೋಸ್ ಎಲ್ಲ ಹಾಕೋಂಗಿಲ್ಲ, ಕಾಪಿರೈಟ್ ಇಶ್ಯೂ ಬರುತ್ತೆ. ಅದಕ್ಕೆ ನಾನು ಮ್ಯೂಟ್ ಮಾಡಿ ಹಾಕಿದ್ದೀನಿ ಆ ವಿಡಿಯೋನ. ಇನ್ನೊಂದು ಫನ್ ವರ್ಲ್ಡ್ ಹೋಗೋರಿಗೆ ವಾಟರ್ ಗೇಮ್ಸು ಟೈಮಿಂಗ್ಸ್ ಬಂದು ಜಸ್ಟ್ 10:30 4:30ವರೆಗೂ ಅಷ್ಟೇ, ಆಮೇಲೆ ಅಲೋ ಇರೋದಿಲ್ಲ. ನಾವು ಈ ಗೇಮ್ ಟ್ರೈ ಮಾಡಿದ್ವಿ. ನನಗೂ ಇಷ್ಟ ಆಯಿತು ಗೇಮ್ ಆಡಬೇಕು ಅಂತ. ಈ ಗೇಮ್ ನಾನು ಟ್ರೈ ಮಾಡಿದೆ. ನೋಡಿ ಈಗ ನಾನು ಹೋಗ್ತಿರೋದು ಹೆಂಗೆ ಕಿರ್ಚ್ತಾ ಇದ್ದಾರೆ ಅಂತ. ಕ್ರೇಜಿ ಇತ್ತು ಅಲ್ವಾ. ಇದು ಬಂದು ಕಿಡ್ಸ್ ಗೇಮ್ಸ್. ಇದು ನನ್ನ ಮಕ್ಕಳು ಟ್ರೈ ಮಾಡಿದ್ರು. ಎಲ್ಲ ಗೇಮ್ಸು ಆಡಿದ್ರು ನನ್ನ ಮಕ್ಕಳು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ನೋಡಿ ಇಲ್ಲೆಲ್ಲ ಆಲ್ಮೋಸ್ಟ್ ಗೇಮ್ಸೇ ಇರುತ್ತೆ. ಕಿಡ್ಸ್ಗೂ ಜಾಸ್ತಿ ಇದ್ದಾವೆ, ಅಲ್ಲಿ ಅಡಲ್ಟ್ಸ್ಗೂ ಇದ್ದಾವೆ. ನೋಡಿ ಹೇಗೆ ತಿರುಗ್ತಾ ಇದ್ದಾರೆ ಅಂತ. ನನಗಂತೂ ಸಿಕ್ಕಾಪಡೆ ಭಯ ಆಗುತ್ತೆ ಈ ಥರ ಗೇಮ್ಸ್ ಎಲ್ಲ ಆಡೋಕ್ಕೆ. ಮಿಟ್ಟರ್ ಅಲ್ವಾ. ಒಬ್ಬರು ಇಬ್ಬರು ಬರೋದಕ್ಕಿಂತ ಫುಲ್ ಫ್ಯಾಮಿಲಿ ಜೊತೆ ಬರಬೇಕು, ಸೂಪರಾಗಿರುತ್ತೆ. ಅಲ್ಲಿನ ವ್ಯೂ ಅಂತೂ ಮಕ್ಕಳಿಗೆ 100% ಇಷ್ಟ. ಬಂದಿದ್ದೀವಿ ಫನ್ ವರ್ಲ್ಡ್ಗೆ. ನೋಡಿ ಈ ಗೇಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಮಕ್ಕಳ ಮಾತ್ರ ಹೋಗಬೇಕು, ದೊಡ್ಡವ್ರ ಮಾತ್ರ ಹೋಗಬೇಕು ಅನ್ನೋದು ಏನು ಇರಲಿಲ್ಲ. ಎಲ್ಲರೂ ಹೋಗಿ ಆಡೋ ಅಂಥ ಗೇಮ್. ಈ ಗೇಮ್ನ ನಾವು 2 ಟೈಮ್ಸ್ ಆಡಿದ್ದೀವಿ. ಅಷ್ಟು ಇಷ್ಟ ಆಯಿತು ನಮಗೆ. ನಾವು ಕುತ್ಕೊಂಡು ಹೋಗ್ತಿದ್ರೆ ನಮ್ಮ ಸರೌಂಡಿಂಗ್ ಇರೋದೆಲ್ಲ ಕಾಣಿಸುತ್ತೆ. ನೋಡಿ ಈ ಗೇಮ್ ಸಹ ಟ್ರೈ ಮಾಡಿದ್ವಿ. ಇದು ಚೆನ್ನಾಗಿದೆ. ನಾನೊಂದು 10% ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ತುಂಬಾ ಗೇಮ್ಸ್ ಟ್ರೈ ಮಾಡಿದ್ವಿ, ಎಲ್ಲ ಚೆನ್ನಾಗಿದೆ. ಬಟ್ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ನೋಡಿ ನನ್ನ ಹಸ್ಬೆಂಡ್ ಒಂದು ಗೇಮ್ ಆಡೋಕ್ಕೆ ಹೋದರು. ಅದು ಅಂತೂ ಭಯಂಕರವಾಗಿತ್ತು. ಅದಕ್ಕೆ ಇನ್ನೂ ಮೆಂಬರ್ಸ್ ಸಾಕಾಗಿಲ್ಲ ಅಂತ ಕುತ್ಕೊಂಡಿದ್ರು. ನೋಡಿ ಇದೆ ಹಾಗೆ ನಾವಿಲ್ಲಿ ಸುಮ್ಮನೆ ಓಡಾಡ್ತಾ ಇದ್ದೀವಿ. ನನಗಂತೂ ಈ ಥರ ಗೇಮ್ಸ್ ನೋಡೋದಕ್ಕೆ ಭಯ ಆಗುತ್ತೆ. ಇನ್ನು ಆಡೋ ಸಾಹಸ ಅಂತೂ ಮಾಡಲ್ಲ ನಾನು. ನನಗಷ್ಟು ಭಯ ಆಗುತ್ತೆ ಈ ಗೇಮ್ಸ್ ಎಲ್ಲ ಆಡೋದಕ್ಕೆ. ಗೇಮ್ ಮುಗಿಸ್ಕೊಂಡು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ನಾವು ಫ್ರೆಂಚ್ ಫ್ರೈಸ್ ಮತ್ತು ವೆಜ್ ಸ್ಯಾಂಡ್ವಿಚ್ ತಗೊಂಡ್ವಿ. ಹೊರಗಡೆ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ. ಸ್ನ್ಯಾಕ್ಸ್ ತಿಂದ್ಕೊಂಡು ವಾಟರ್ ಗೇಮ್ಸ್ ಆಡೋದಕ್ಕೆ ಹೋದ್ವಿ. ಅಲ್ಲಿ ನಮಗೆ ಜಸ್ಟ್ 30 ಮಿನಿಟ್ಸ್ ಅಷ್ಟೇ. 4 o'clock ಹೋಗಿ 4:30ಗೆ ಕ್ಲೋಸ್ ಆಗೋದು. ವಿಡಿಯೋಸ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಫುಲ್ ವಾಟರ್ ಇರೋದ್ರಿಂದ. ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು. ಈವ್ನಿಂಗ್ ಟೈಮಲ್ಲಂತೂ ಅಲ್ಲಿ ಸೂಪರಾಗಿರುತ್ತೆ. ಕೆಲವರಂತೂ ಮನೆಯಿಂದನೇ ಊಟ ತಗೊಬಂದು ತಿಂತಾ ಇದ್ರು. ಚೆನ್ನಾಗಿರುತ್ತೆ ಅಂತ ಪ್ಲೇಸಲ್ಲಿ ಕುತ್ಕೊಂಡು ಊಟ ತಿನ್ನೋದಕ್ಕೆಲ್ಲ. ನೋಡಿ ಅಲ್ಲೆಲ್ಲ
ಪಿಕ್ಚರ್ಸ್ ಇದ್ದಾವೆ. ಅಂದರೆ ಫನ್ ವರ್ಲ್ಡ್ ಯಾವ್ಯಾವ ಇಯರಲ್ಲಿ ಹೇಗಿತ್ತು ಅಂತ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಅಂತ, ಸೂಪರ್ಬ್ ಆಗಿದ್ದಾವೆ ನೋಡ. ಫನ್ ವರ್ಲ್ಡ್ ಪಕ್ಕನೇ ಸ್ನೋ ಸಿಟಿ ಸಹ ಇದೆ, ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಟೈಮ್ ಇದ್ದರೆ ಅದಕ್ಕೂ ಸಹ ವಿಸಿಟ್ ಮಾಡ್ಬೋದು ನೀವು. ನಮಗಂತೂ ತುಂಬಾ ಇಷ್ಟ ಆಯಿತು ಫನ್ ವರ್ಲ್ಡ್. ಫುಲ್ ಫ್ಯಾಮಿಲಿ ಜೊತೆ ಹೋದರೆ ಇನ್ನೂ ಸೂಪರ್ಬ್ ಆಗಿರುತ್ತೆ. ಮಕ್ಕಳೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಅಲ್ಲಿ ಬಿಟ್ಟು ಬರೋದಕ್ಕೆ ಇಷ್ಟ ಆಗಲ್ಲ. ನೋಡಿ ಎಷ್ಟು ಕೂಲ್ ಆಗಿದೆ ವಾಟರ್ ಪಾರ್ಕ್. ಮತ್ತೆ ನಾವು ಸಂಜೆ ಹೋಗಬೇಕಾದ್ರೆ ಒಂದ್ಸಲ ಬಂದಿದ್ವಿ ಇಲ್ಲಿ ನಾವು, ಯಾಕಂದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗಲಿಲ್ಲ ನಮಗೆ ವಾಟರ್ ಗೇಮ್ಸಲ್ಲಿ. ನೋಡಿ ಈವ್ನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸಿದೆ, ಫುಲ್ ಹಲ್ಲಲ್ಲಿ ಲೈಟಿಂಗ್ಸ್. ಸೊ ಇಷ್ಟೇ ಫನ್ ವರ್ಲ್ಡಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಿತ್ತು. ಬಾಯ್ ಬಾಯ್ ಫನ್ ವರ್ಲ್ಡ್. ಅದಾದಮೇಲೆ ಹೊರಗಡೆ ಬಂದು ಅಂಗಡಿಗಳು, ನಾವು ಹೋಗ್ಬೇಕಾದ್ರೆ ಒಂದು ಅಂಗಡಿನೂ ಇರಲಿಲ್ಲ. ಈಗ ಬರಬೇಕಾದ್ರೆ ನೋಡಿ ಎಷ್ಟೊಂದೆಲ್ಲ ಅಂಗಡಿ ಇದೆ. ನಾನು ಸ್ವಲ್ಪ ಚುರ್ಮುರಿ ತಗೊಂಡೆ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನೋಣ ಅಂತ. ತಗೊಂಡು ಹೋಗ್ತಿದ್ದೀನಿ. ಅಲ್ಲಿ ನನ್ನ ಮಕ್ಕಳೇನೋ ಟಾಯ್ಸ್ ನೋಡಿದ್ದಾರೆ, ಇನ್ನು ನೋಡಿದ್ರೆ ಬಿಡ್ತಾರ, ಕೊಡ್ಸೋ ತನಕ ಬಿಡಲ್ಲ ಅವ್ರ ಡ್ಯಾಡಿಗೆ. ಅವರು ಮನೇಲಿ ಎಷ್ಟೇ ಇದ್ರು ಹೊರಗಡೆ ಬಂದಾಗ ತಗೊಂಡ್ರೇ ಅವ್ರಿಗೆ ಸಮಾಧಾನ. ಹಾಗೆ ಶಕ್ತಿ ಬಿರಿಯಾನಿ ಸೆಂಟರ್ಗೆ ಬಂದು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬರೋಷ್ಟರಲ್ಲಿ 10:30 ಆಗೋಗಿತ್ತು ನಮಗೆ. ಜಸ್ಟ್ ಬಿರಿಯಾನಿ ಮತ್ತು ಚಿಕನ್ ಲಾಲಿಪಾಪ್ ಇತ್ತು. ನಾವು ಫನ್ ವರ್ಲ್ಡಿಂದ ಡೈರೆಕ್ಟ್ ಹೋಟೆಲ್ಗೆ ಬಂದಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಸೊ ಹಾಗಾಗಿ ಲೇಟ್ ಆಗೋಯಿತು. ಶಾಪಿಂಗ್ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡೋದೇ ಮರ್ತಿದ್ದೀನಿ. ಎಲ್ಲ ಆಯಿತು, ಮನೆ ಕಡೆ ಹೊರಟಿದ್ದೀವಿ. ಇದೇ ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.